ಸಪೋರ್ಟ್ ಇಲ್ಲದೆ ಅವರ ಹೆಲ್ಪ್ ಇಲ್ಲದೆ ಖಂಡಿತ ಆ ಚಿತ್ರ ಯಾವ ಆಡಿಯನ್ಸ್ಗೂ ಮುಟ್ಟೋಕೆ ಸಾಧ್ಯನೇ ಇಲ್ಲ. ಸೊ ಮೊದಲನೇದಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ನಮ್ಮ ಪ್ರತಿಮಾ ಕಡೆಯಿಂದ ಒಂದು ಸಣ್ಣ ತಪ್ಪಾಯಿತು, ಪ್ರಣೀತಾ ಕಡೆಯಿಂದ ದಯವಿಟ್ಟು ಸುಗು ಸರ್ ಆಗಲಿ ಯಾರು ಹಿರಿಯರು ಯಾರು ಮಾಧ್ಯಮದವರು ತಪ್ಪು ತಿಳ್ಕೊಬೇಡಿ, ದಯವಿಟ್ಟು ಆಕೆನ ಕ್ಷಮಿಸಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ತಂಡ ಮೊದಲನೇ ಬಾರಿಗೆ ಒಂದು ಪ್ರೆಸ್ ಮೀಟ್ ಮಾಡ್ತಿದ್ದಾರೆ, ಎಲ್ಲ ಹೊಸಬ್ರು, ಪಾಪ ತುಂಬಾ ನರ್ವಸ್ ಆಗಿದ್ದಾರೆ. ರಾಜ್ಗೆ ಧ್ವನಿನೇ ಬರ್ತಾ ಇಲ್ಲ, ಅವಿನಾಶ್ಗೆ ಮುಂಚೆಯಿಂದನೂ ಧ್ವನಿ ಬರಲ್ಲ, ತುಂಬಾ ಸಾಫ್ಟ್ ಅವರಿಬ್ರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ನಾನು. ಸೊ ಈ ಚಿತ್ರದಲ್ಲಿ ನಾನು ಹೇಗೆ ಸೇರ್ಪಡೆ ಆದೆ, ಪಾತ್ರದ ಬಗ್ಗೆ ಜಾಸ್ತಿ ಹೇಳ್ಬಾರ್ದು ಅಂತ ಒಂದು ಚೆಕ್ ಲಿಸ್ಟ್ ಕಳಿಸಿದ್ದಾರೆ ಅವಿನಾಶ್. ನಿನ್ನೆನೆ ಬಂತು ನಂಗೆ ವಾಟ್ಸಾಪಲ್ಲಿ, ಮೇಡಮ್ ಡೋಂಟ್ ಸೇ ಎನಿಥಿಂಗ್ ಮೋರ್ ದೆನ್ ದಿಸ್ ಅಂತ. ಓಕೆಪ್ಪ ಅಂತೆಲ್ಲ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದೆ. ವಾಸು ಸರ್ ಅಂದರು, ಅನು ಅವ್ರಿಗೆ ಏನು ಮಾತಾಡಬೇಕು ಅಂತ ಹೇಳ್ಕೊಟ್ರ ನೀವು ಅಂತ. ಅನು ಅವ್ರಿಗೆ ಸ್ವಲ್ಪ ಕಡಿಮೆ ಮಾತಾಡಿ ಅಂತ ಹೇಳಬೇಕು ಅನ್ಸುತ್ತೆ, ನನ್ನ ಮಾತು ಯಾವಾಗಲೂ ಜಾಸ್ತಿ. ಬಟ್ ಎನಿವೇ, ಸೊ ಅವಿನಾಶ್ ಫಸ್ಟ್ ನನಗೆ ಫೋನ್ ಮಾಡಿದ್ರು, ನ್ಯೂ ಕಮರ್ ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ನಾ ಮೊದಲು ಕೇಳಿದ ಪ್ರಶ್ನೆ, ಇಂಜಿನಿಯರಿಂಗ್ ಓದಿ ಒಳ್ಳೆ ಜಾಬಲ್ಲಿ ಇರೋದು ಅದನ್ನ ಬಿಟ್ಬಿಟ್ಟು ಯಾಕಪ್ಪ ಸಿನಿಮಾ ಮಾಡಕ್ಕೆ ಬಂದ್ರಿ ಅಂತ ಕೇಳಿದೆ. ದೆನ್ ಈ ಸೆಟ್, ಇಲ್ಲ ಮೇಡಮ್ ನನಗೆ ಅದು ಪ್ಯಾಷನ್ ಮುಂಚೆಯಿಂದ, ಐ ಫಿಗರ್ಡ್ ಔಟ್, ನನಗೆ ಅದು ಅರ್ಥ ಆಯಿತು, ಅರಿವಾಯಿತು, ಹಾಗಾಗಿ ನಾನು ಸಿನಿಮಾ ಮಾಡಲೇಬೇಕು ಅಂತ ನಾನು ಇದು ಮಾಡಿದ್ದೀನಿ ಅಂತ, ಡಿಸಿಷನ್ ತೊಗೊಂಡಿದ್ದೀನಿ ಅಂತ. ನಿಜವಾಗ್ಲೂ ಒಂದು ನಾನು ಕಾಂಪ್ಲಿಮೆಂಟ್ ಕೊಡಲೇಬೇಕು ಅವಿನಾಶ್ಗೆ. ಒಬ್ಬ ನಿರ್ದೇಶಕನಾಗಿ ಅವರಲ್ಲಿರುವಂತಹ ಕ್ಲಾರಿಟಿ ನಾನು ಬಹಳ ಕಡಿಮೆ ನಿರ್ದೇಶಕರಲ್ಲಿ ನೋಡಿರೋಂಥದ್ದು. ಎಸ್ಪೆಷಲಿ ಮೊದಲನೇ ಸಿನಿಮಾಗೆ ಅವರಲ್ಲಿದ್ದಂಥ ಕ್ಲಾರಿಟಿ. ದಯಾಳ್ ಅವರ ಮೊದಲನೇ ಸಿನಿಮಾನಲ್ಲೂ ನಾನು ಆ್ಯಕ್ಟ್ ಮಾಡಿದೆ ಅವ್ರ ಜೊತೆ, ಸಖತ್ ಎಂಜಾಯ್ಮೆಂಟ್. 2003 ಇರಬೇಕದು, ತುಂಬ 3ನೋ 4. ಸೊ ಯಂಗ್ ಡಿರೆಕ್ಟರ್ಸ್ ಅಲ್ಲಿ ಒಂದು ಕ್ಲಾರಿಟಿ ಇದ್ದಾಗ ಖುಷಿ ಆಗುತ್ತೆ. ಓಕೆ, ಇವರು ಲಾಂಗ್ ರನ್ ಅಲ್ಲಿ ಇಂಡಸ್ಟ್ರಿಲಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ, ಇವ್ರ ಒಂದು ಗ್ಯಾರಂಟಿ ನಮಗೆ ಅನ್ಸುತ್ತೆ ಆರ್ಟಿಸ್ಟ್ಗಳಾಗಿ. ಆ ಒಂದು ಫೀಲಿಂಗ್ ನನಗೆ ಅವಿನಾಶ್ ಜೊತೆ ಕೆಲಸ ಮಾಡಿದಾಗ ಸಿಕ್ತು. ಬಹಳ ಕ್ಲಿಯರ್, ಮೇಡಮ್ ಇಷ್ಟೇ ಬೇಕು, ಎಕ್ಸ್ಪ್ರೆಷನ್ ಇಷ್ಟೇ, ಲುಕ್ ಇಷ್ಟೇ. ಸೊ ನನಗೆ ಒಂದು ಕಡೆ ಬಹಳ ಸುಲಭ ಆಯಿತು ಕೆಲಸ ಮಾಡೋದು, ಇನ್ನೊಂದು ಕಡೆ ಸ್ವಲ್ಪ ಟೆನ್ಷನ್ ಆಗೋದು. ಈಗ ಅವಿನಾಶ್ ಏನು ಹೇಳ್ತಾರೆ ಇವಾಗ, ವಾಟ್ ಇಸ್ ಇಟ್ ಅವಿ, ವಾಟ್ ಶುಡ್ ಐ ಡೂ ಅಂತ ತುಂಬ ಕ್ವೆಶನ್ಸ್ ಕೇಳೋದು, ಇದು ಮಾಡೋದು. ಬಟ್ ಐ ಥಿಂಕ್ ಅಲ್ಟಿಮೇಟ್ಲಿ ಅದು ಸ್ಕ್ರೀನಲ್ಲಿ ನೋಡಿದಾಗ ಖುಷಿ ಆಗುತ್ತೆ. ನಾವು ಕಷ್ಟಪಟ್ಟಿದ್ದಕ್ಕೂ ಆ ಎಫರ್ಟ್ ನಾವು ಹಾಕಿದ್ದಕ್ಕೂ ಸಾರ್ಥಕ ಅಂತ ಅನ್ಸುತ್ತೆ. ಆ್ಯಂಡ್ ರಾಜ್ ಅವ್ರಿಗೂ ಅಷ್ಟೇ, ಟೋಟ್ಲಿ ಡಿಫ್ರೆಂಟ್ ಲೈನ್ ಇದೆ ಅವ್ರ ಫೀಲ್ಡು. ಅವ್ರು ಹೇಳಿದ್ರು ಆಗಲೇ, ಈಸ್ ಇನ್ ಟು ಸಮ್ ಬಿಸ್ನೆಸ್ ಆ್ಯಂಡ್ ವೆರಿ ವೆಲ್ ಸೆಟಲ್ಡ್ ಇನ್ ಲೈಫ್. ಬಟ್ ಸ್ಟಿಲ್ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಅವಿನಾಶ್ ಅಂತ ಒಂದು ಟ್ಯಾಲೆಂಟೆಡ್ ಡೈರೆಕ್ಟರ್ಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಹೀಸ್ ಕಮ್ ಫಾರ್ವರ್ಡ್. ಆ್ಯಂಡ್ ತುಂಬ ಚೆನ್ನಾಗಿ, ಆಗಲೇ ಹೇಳ್ದಾಗೆ ಈ ಜಾನ್ರೆ ಇಟ್ಸ್ ನಾಟ್ ಈಸಿ. ನೀವು ರೆಗ್ಯುಲರ್ ಆಗಿ ಏನೋ ಒಂದು ಕಾಮಿಡಿನೋ ಅಥವಾ ಒಂದು ರೊಮ್ಯಾಂಟಿಕ್ ಮೂವಿನೋ ಏನೋ ಮಾಡಿದ್ರಿ ಅಂದರೆ ದಟ್ಸ್ ಡಿಫ್ರೆಂಟ್. ಆದರೆ ಇದು ಬಂದು ಟೋಟ್ಲಿ ಒಂದು ಡಿಫ್ರೆಂಟ್ ಕಪ್ ಆಫ್ ಟೀ. ಇದು ತುಂಬ ಎಫರ್ಟ್, ತುಂಬ ಎಕ್ಸ್ಪೆನ್ಸಸ್, ತುಂಬ ಕಷ್ಟ. ಇಡೀ ಟೀಮ್ ಕಡೆಯಿಂದ ಅದು ಆ ಎಫರ್ಟ್ಸ್ ಹಾಕೋದು ತುಂಬಾ ಕಷ್ಟ. ಅದಕ್ಕೆ ತುಂಬ ಕರೆಕ್ಟಾಗಿ ಸಪೋರ್ಟ್ ಮಾಡಿದ್ರು ರಾಜ್ ಅಂತ ಅನ್ಸುತ್ತೆ. ಸೊ ಅವರಿಬ್ಬರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಆ್ಯಂಡ್ ಅವರಿಬ್ಬರಿಗೂ ಗೈಡ್ ಮಾಡೋಕ್ಕೆ ಕರೆಕ್ಟಾಗಿ ದಯಾಳ್ ಬಂದು ಆ ಒಂದು ಟೀಮ್ ಜೊತೆ ಸೇರ್ಕೊಂಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಅದು ನನ್ನ ಮೂಲಕ ಆಯಿತೋ ಏನು ಮೂಲಕನೋ, ವಾಟ್ ಎವರ್, ಐ ಆಮ್ ಹ್ಯಾಪಿ. ದಯಾಳ್ ಅವ್ರಿಗೆ ಗೈಡ್ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು. ಆ್ಯಂಡ್ ಮುಖ್ಯವಾಗಿ ಇವತ್ತು ಚಂದ್ರು ಸರ್, ನಾನು ಒಂದ್ಸರಿ ಹಿಂದಕ್ಕೆ ಯಾವಾಗಲೂ ಕಾರ್ ಓಡಿಸ್ಕೊಂಡು ಬಂದಾಗಿದ್ರು, ಮೇಡಮ್ ಏನು ಮೇಡಮ್ ಹಿಂಗೆ ಓಡಿಸ್ಕೊಂಡ್ತೀರಾ ನೀವು, ನಾವು ಖೋ ಸಿನಿಮಾ ಮಾಡೋವಾಗ ನಿಮ್ಮ ಜೊತೆ ಆ್ಯಕ್ಷನ್ ಮೂವಿ ಮಾಡಬೇಕು ಅಂತ. ಸೊ ಚಂದ್ರು ಸರ್ ಇದರಲ್ಲಿ ನಾನು ಸೂಪರ್ ಹೀರೋ ಅಂತಲೇ ಪೋರ್ಟ್ರೇ ಮಾಡಿರೋದು ಅವಿನಾಶ್. ಸೊ ಆ ಸೂಪರ್ ಹೀರೋ ಪಾಸಿಟಿವ್ ನೆಗೆಟಿವ್ ಆಗಿ ಗೊತ್ತಿಲ್ಲ, ನೀವು ಸಿನಿಮಾ ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ, ಅದು ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆ್ಯಂಡ್ ಮಂಜನಾ ಫ್ಯಾಮಿಲಿ, ನಮಗೆ ಫ್ಯಾಮಿಲಿ ಅವರು ಎಲ್ಲ ಸಮಯದಲ್ಲೂ ನಮ್ಮ ಜೊತೆ ನಿಂತಂಥ ಒಬ್ಬ ವ್ಯಕ್ತಿ. ರಘುನು ಅವರು ಬಹಳ ಆತ್ಮೀಯ ಸಂಬಂಧ ಅವರಿಬ್ಬರಿಗೂ ಇದೆ. ಥ್ಯಾಂಕ್ ಯು ಮಂಜನಾ, ನಮ್ಮ ಟೀಮಿಗೆ ಸಪೋರ್ಟ್ ಮಾಡೋಕ್ಕೆ ಇವತ್ತು ನೀವು ಬಂದ್ರಿ ಇಲ್ಲಿ. ಸೊ ಆ್ಯಂಡ್ ಈ